ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದಾಖಲಾಗಿದ್ದ ಕೇಸ್ ಬಳ್ಳಾರಿಯ ಸಮೀರ್ ನಿವಾಸಕ್ಕೆ ಪೊಲೀಸ್ ನೋಟಿಸ್ ಹೋಗಿದೆ. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಡಲಾಗಿದೆ. ನಾಳೆ ಬೆಳಗ್ಗೆ 10 ಗಂಟೆಗೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್. ಸುಜಾತಾ ಭಟ್ ಹೇಳಿಕೆ ಯೂಟರ್ನ್ ಆಯಿತು. ಮುಸುಕುದಾರಿಯನ್ನ ಪೊಲೀಸರು ಅರೆಸ್ಟ್ ಮಾಡಲಾಯಿತು. ಮಹೇಶ್ ಶೆಟ್ಟಿ ತಿಮರೋಡಿಯನ್ನ ಜೈಲಿಗೆ ಕಳುಹಿಸಲಾಯಿತು. ಗಿರೀಶ್ ಮಟ್ಟಣ್ಣನವರ ಹುಡುಕಾಟದಲ್ಲಿ ಪೊಲೀಸರು ತಲ್ಲೀನರಾಗಿ ಆಯಿತು. ಈಗ ಸಮೀರ್ ಮನೆಗೆ ಪೊಲೀಸರು ನೋಟಿಸ್ ಕಳಿಸಿದ್ದಾರೆ. ಇದು 3ನೇ ನೋಟಿಸ್ ಎಂದು ಹೇಳಲಾಗ್ತಿದೆ. ಆರಂಭದಲ್ಲಿ 2 ಹೋಗಿತ್ತು. ಧರ್ಮಸ್ಥಳ ಠಾಣೆಗೆ ಬರಲು ಜೀವ ಬೆದರಿಕೆ ಇದೆ ಎಂದು ಪತ್ರ ಬರೆದಿದ್ರು ಸಮೀರ್ ಅವರು. ಬೆಳ್ತಂಗಡಿ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಡಲಾಗಿದೆ. ಧರ್ಮಸ್ಥಳದಲ್ಲಿ 100 ಶವ ಹೂತಿಟ್ಟ ಪ್ರಕರಣ ಅದು. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಸಮೀರ್ಗೆ 3ನೇ ನೋಟಿಸ್ ಹೋಗಿದೆ. ಸಮೀರ್ ಒಂದು ಪತ್ರ ಬರೆದಿದ್ರು. ಈ ಹಿಂದೆ ಅನೇಕ ಯೂಟ್ಯೂಬರ್ಗಳ ಮೇಲೆ ಮಾರಣಾಂತಿಕವಾದಂತಹ ದಾಳಿಯಾಗಿದೆ. ನೀವು ಕಳುಹಿಸಿಕೊಟ್ಟಿರುವ ನೋಟಿಸ್ನ ಉತ್ತರವಾಗಿ ನಾನೇನಾದರೂ ಬೆಳ್ತಂಗಡಿ ಅಥವಾ ಧರ್ಮಸ್ಥಳಕ್ಕೆ ಬಂದರೆ ನನ್ನ ಪ್ರಾಣಕ್ಕೆ ಅಪಾಯ ಇದೆ, ಜೀವ ಬೆದರಿಕೆ ನನಗಿದೆ, ಥ್ರೆಟ್ ಇದೆ, ಹಾಗಾಗಿ ನನಗೆ ಧರ್ಮಸ್ಥಳ ಠಾಣೆಗೆ ಬರೋದಕ್ಕಾಗೋದಿಲ್ಲ ಅಂಥೇಳಿ ಒಂದು ಪತ್ರ ಬರೆದಿದ್ರು. ಈಗ ಮತ್ತೆ ಅದೇ ಪೊಲೀಸರಿಂದ ಧರ್ಮಸ್ಥಳಕ್ಕೆ ಹಾಜರಾಗುವಂತೆ ಒಂದು ಪತ್ರವನ್ನು ಬರೆಯಲಾಗಿದೆ, ಒಂದು ನೋಟಿಸನ್ನು ಕೊಡಲಾಗಿದೆ. ಧರ್ಮಸ್ಥಳ ಠಾಣೆಗೆ ಬರಲು ಜೀವ ಬೆದರಿಕೆ ಇದೆ ಎಂದಿದ್ದ ಸಮೀರ್ ಬೆಳ್ತಂಗಡಿ ಠಾಣೆಗೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೊಡಲಾಗಿದೆ. ಸೊ ಇವತ್ತು ಸಮೀರ್ ಅಥವಾ ನಾಳೆ ಸಮೀರ್ ಬೆಳ್ತಂಗಡಿಗೆ ವಿಚಾರಣೆಗೆ ಹಾಜರಾಗ್ತಾರಾ? ನಿಜಕ್ಕೂ ಕೂಡ ಈ ಪ್ರಕರಣದಲ್ಲಿ ಅತ್ಯಂತ ಕುತೂಹಲ. ಸಮೀರ್ ಈಗ ಜಾಮೀನಿನ ಮೇಲೆ ಹೊರಗಿರುವಂತಹದ್ದು, ಮಧ್ಯಂತರ ಜಾಮೀನು. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ನೋಟಿಸನ್ನು ಕಳುಹಿಸಿಕೊಟ್ಟಿದ್ದಾರೆ. ಒಟ್ಟಾರೆ ನಾಳೆ MD ಸಮೀರ್ ವಿಚಾರಣೆಗೆ ಹಾಜರಾಗ್ತಾರಾ? ಕಾದು ನೋಡಬೇಕು. ಹಂತ ಹಂತವಾಗಿ ನೀವು ಗಮನಿಸೋದಾದರೆ, ಒಂದು ಸುಜಾತಾ ಭಟ್ ಹೇಳಿಕೆ ಏನಾಯಿತು? ಅನನ್ಯ ಭಟ್ ಎನ್ನುವಂತಹ ನನ್ನ ಮಗಳು ಕಾಣೆಯಾಗಿದ್ಲು, ಧರ್ಮಸ್ಥಳದ ವಿರುದ್ಧ ಆರೋಪವನ್ನು ಮಾಡಿದ್ಲು. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಂದಲೇ ನನ್ನ ಮಗಳ ಕಿಡ್ನ್ಯಾಪು ಅನ್ನೋ ತರಹದಲ್ಲಿ, ನಾನೊಬ್ಬ ಬ್ರಾಹ್ಮಣ ಕುಟುಂಬದ ಹೆಣ್ಣು ಮಗಳು, ನನ್ನ ಮಗಳ ಅಸ್ಥಿಯ ಕೊಡಿ, ಆಕೆ ಸಂಸ್ಕಾರ ಮಾಡೋದಕ್ಕೆ ನನಗೆ ಅಸ್ಥಿ ಬೇಕು ಅಂತ ಹೇಳಿ. ಅದಾದ ನಂತರ ಈ ಸಾಕ್ಷಿದಾರ ನನಗೆ ಒಂದಷ್ಟು ಮಾಹಿತಿ ಇದೆ, ನಾನೇ ಹೂತಾಕಿದ್ದೀನಿ, ಹೂತಾಕಿರೋದು ನಾನೇ, ಸಾಕಷ್ಟು ಹೆಣ್ಣು ಮಕ್ಕಳನ್ನು ಕೆಡಿಸಿ ಹೂತಾಕಲಾಗಿತ್ತು. ಅದಾದ ನಂತರ ಹೊಸ ಸಾಕ್ಷಿದಾರ ಜಯಂತ್ ಟಿ ಎನ್ನುವಂಥ ವ್ಯಕ್ತಿ, ಆತನು ಬಂದ, ನನಗೂ ಒಂದಷ್ಟು ಗೊತ್ತಿದೆ ಅಂತ ಹೇಳಿ. ಹೀಗೆ ಹಂತ ಹಂತವಾಗಿ ಸಾಕ್ಷಿದಾರರು ಪೊಲೀಸರ ಹೇಳಿಕೆ ವಿಚಾರಣೆಯಲ್ಲಿ ಒಂದು ರೀತಿಯಲ್ಲಿ ದುರ್ಬಲವಾಗಿ ನಿಂತು ಬಿಟ್ಟರ ಸಾಕ್ಷಿದಾರರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.